ಲೋಕ ಬಲೆಗೆ ಬಿದ್ದಿದ್ದಾರೆ ಬಿಜೆಪಿಯ ಕಮಿಷನ್ ಶಾಸಕ. ಕೆಲವೇ ಕ್ಷಣಗಳಲ್ಲಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸಿ ತಮ್ಮ ವಶಕ್ಕೆ ಪಡಿತಾರೆ ಲೋಕಾಯುಕ್ತ ಪೊಲೀಸರು. ಆಸ್ಪತ್ರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಲೋಕ ಬಲೆಗೆ ಬಿದ್ದಿದ್ದಾರೆ ಬಿಜೆಪಿ ಕಮಿಷನ್ ಶಾಸಕ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋದ್ರಿಂದ ನೇರವಾಗಿ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ವಿಚಾರಣೆ ನಡೆಸೋದಕ್ಕಿದೆ. ನಮ್ಮ ಸುಪರ್ದಿಗೆ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಅದು ಇವತ್ತೇ ಆಗಬಹುದು ಅಂತ. ಕೋರ್ಟ್ ಕಲಾಪಗಳು ಮುಗಿದ್ರೂ ಕೂಡ ನ್ಯಾಯಾಧೀಶರ ಮನೆಗೆ ಕರ್ಕೊಂಡೋಗಿ ಹಾಜರುಪಡಿಸ್ಬೋದು, ಅಥವಾ 24 ಗಂಟೆ ನಾಳೆನೂ ಕೂಡ ಸಾಧ್ಯತೆ ಇದೆ. ಸೊ ಆಗುವಂತಹ ಸಾಧ್ಯತೆ ಇವತ್ತೇ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಕಡಾಖಂಡಿತವಾಗಿ ಇದನ್ನು ನಾವು ಅಲ್ಗಳ್ತೀವಿ. ಯಾಕಂತ ಹೇಳಿದ್ರೆ ಇದು ವಿರೋಧ ಪಕ್ಷದ ಒಂದು ಷಡ್ಯಂತ್ರ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಬೆಳ್ಳಟ್ಟಿ ಒಳಗೆ ಘಟನೆ ಆಗಿತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನೇರವಾಗಿ ನಮ್ಮ ಶಾಸಕರಾದಂಥ ಚಂದ್ರು ಲಮಾಣಿ ಸರ್ ಅವರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸಿದ್ರು. ಇದೇ ಒಂದು ಕಾರಣ ಇರ್ಬೋದು, ಅಥವಾ ಇನ್ನು ಇತರೆ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ. ದಲಿತ ಹಾಗೂ ಅತ್ಯಂತ ಒಂದು ವೇಗವಾಗಿ ಕೆಲಸ ಮಾಡ್ತಿದ್ದಂತಹ ನಮ್ಮ ಒಬ್ಬ ಶಾಸಕರ ಮೇಲೆ ಇದು ಯಾರೋ ಒಂದು ದೊಡ್ಡ ನಾಯಕರು ಮಾಡಿರ್ತಂಥ ಷಡ್ಯಂತ್ರ ಅಷ್ಟೇ. ನಮ್ಮ ಶಾಸಕರೇನು ಅಂತ ನಮಗೆಲ್ಲ ಗೊತ್ತೈತಿ. ನಮ್ಮ ಶಾಸಕರೇನಂತೇಳಿ ನಮ್ಮೆಲ್ಲ ಕಾರ್ಯಕರ್ತರಿಗೂ ಗೊತ್ತೈತಿ. ನಾವು ಇದಕ್ಕೆ ಯಾವುದಕ್ಕೂ ಅಂಜೋರು ಅಲ್ಲ, ಬಗ್ಗೋರು ಅಲ್ಲ. ಆಗಲಿ ಅವ್ರು ಮಾಡಲಿ, ಕಾನೂನು ಮಾಡಲಿ. ನಮ್ಮ ಶಾಸಕರ ಮೇಲೆ ಪ್ರೀತಿ ಅದು ಹಂಗೆ ಕಂಟಿನ್ಯೂ ಆಗ್ತದೆ. ಇದು ಏನಿಲ್ಲ, ಒಂದು ದೊಡ್ಡ ಷಡ್ಯಂತ್ರ ಅವ್ರ ವಿರುದ್ಧ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇದ್ರೊಳಗೆ ಹುರುಳಿಲ್ಲ. ಅವರ ಒಂದು ವೇಗವನ್ನು ಸಹಿಸಲಾರದೆ ಯಾರೋ ಮಾಡಿರ್ಬೋದು. ಜಿಲ್ಲೆಯೊಳಗೆ ಆಗಿರ್ಬೋದು, ಉತ್ತರ ಕರ್ನಾಟಕದೊಳಗೆ ಆಗಿರ್ಬೋದು, ಒಂದು ಗಟ್ಟಿ ಧ್ವನಿಯಾಗಿ ನಿಲ್ತಾ ಇದ್ರು. ಯಾಕಂದ್ರೆ ಈ ಹಿಂದಿನಿಂದನೂ ನಮ್ಮ ಭಾಗಕ್ಕೆ ಒಬ್ಬ ಗಟ್ಟಿ ಧ್ವನಿಯಾದಂಥ ಶಾಸಕರು ಇದ್ದಿದ್ದು ಕಡಿಮೆ. ಇವತ್ತು ಆ ಗಟ್ಟಿ ಧ್ವನಿಯನ್ನು ಎತ್ತಿ ಹಿಡಿಯಬೇಕಾದ್ರೆ ಭಾಳ ಮಂದಿಗೆ ಉರಿ ಬಿದ್ದಿರ್ಬೋದು. ಆ ಒಂದು ಕಾರಣದಿಂದ ಇದಾಗಿರ್ಬೋದು. ಅದರೊಳಗೆ ಯಾವುದೇ ಎರಡನೇ ಮಾತೇ ಇಲ್ಲ. ಇದು ನಮ್ಮ ಶಾಸಕರು ನಾವೀಗ ಪ್ರಸ್ತಾಪ ಮಾಡಲಿಕ್ಕೆ ನಮ್ಗೆ ಇನ್ನೂ ಸಮಯ ಐತಿ. ಪ್ರಸ್ತಾಪ ಮಾಡ್ತೀವಿ. ಕೆಲವೊಂದಿಷ್ಟು ಘಟನೆಗಳಾದವು. ಆ ಘಟನೆಗಳಿಂದ ಇದೇನಾದ್ರು ಪ್ರೇರಿತವಾಗಿ ಆಗಿರ್ತಕ್ಕಂಥ ಒಂದು ಪ್ರೇರಿತವಾದಂಥ ದಾಳಿ ಅಂತ ಮಾತ್ರ ನಾನು ಹೇಳ್ಬೋದು ಅಷ್ಟೇ. ರೈಟ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭೀಮನಗೌಡ ಅಂತ ಪಡ್ಕೊಂಡ. ಭೀಮನಗೌಡ, ಈಗ ಕ್ಲಾರಿಟಿ ಸಿಗ್ತಾ ಇದೆಯಾ ಇವತ್ತೇ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಅಂತ, ಅಥವಾ 24 ಗಂಟೆ ಟೈಮ್ ಇರುತ್ತೆ, ನಾಳೆನೂ ಕೂಡ ಹಾಜರುಪಡಿಸ್ಬೋದು? ಏನು ಪ್ಲ್ಯಾನ್ ಇದೆ ಅಂತ ಒಂದು. ಎರಡನೇದು, ಈಗ ಪಕ್ಷದವರೆಲ್ಲರೂ ಕೂಡ ಅಂದರೆ ಹೆಚ್ಚು ಕಡಿಮೆ ಆ ಭಾಗದ ಬಿಜೆಪಿಯ ಕಾರ್ಯಕರ್ತರೆಲ್ಲ ಶಾಸಕರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಹೌದು ಅರವಿಂದ್, ಏನು ಈ ಒಂದು ಬಿಜೆಪಿಯ ಶಾಸಕರಾದಂಥ ಚಂದ್ರು ಲಮಾಣಿ ಅವರು ಏನು ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂಥದ್ದು, ಇವರನ್ನು ಈಗ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂಥದ್ದು. ಅದು ಗದಗ ಜಿಲ್ಲಾ ಒಂದು ನ್ಯಾಯಾಲಯದಲ್ಲಿ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಅಂತ ಇರುತ್ತೆ. ಆ ನ್ಯಾಯಾಲಯಕ್ಕೆ ಇವರನ್ನು ಹಾಜರುಪಡಿಸುವಂಥ ಸಾಧ್ಯತೆಗಳಿದೆ. ಆದರೆ ಯಾವ ಸಂದರ್ಭಕ್ಕೆ ಎಷ್ಟು ಗಂಟೆಗೆ ಹಾಜರುಪಡಿಸ್ತಾರೆ ಅನ್ನುವಂಥದ್ದು ಈಗ ಲೋಕಾಯುಕ್ತ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕಾಗಿದೆ. ಯಾಕಂದರೆ ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿದ್ದಾರೆ. ವಿಚಾರಣೆ ಕೂಡ ಇನ್ನೂ ಕೂಡ ಮುಗಿದಿಲ್ಲ. ಅಂದರೆ ಒಂದೊಂದೇ ಆಗಿ ಅವರ ಕಚೇರಿ ಆಗಿರ್ಬೋದು, ಜೊತೆಗೆ ಅವರ ಒಂದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಜೊತೆಗೆ ಅವರ ಮನೆಗಳಾಗಿರ್ಬೋದು, ಹೀಗೆ ಎಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡುವಂಥದ್ದು, ತಲಾಶ್ ಮಾಡುವಂಥದ್ದು. ಇಲ್ಲಿ ಯಾವೆಲ್ಲ ದಾಖಲೆಗಳು ಸಿಗ್ತಾವೆ ಆ ದಾಖಲೆಗಳನ್ನು ಸಹ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದದ್ದು. ಕೇವಲ ಶಾಸಕರಷ್ಟೇ ಅಲ್ಲ, ಶಾಸಕರ ಖಾಸಗಿ ಪಿಯ ಹಾಗೂ ಸರ್ಕಾರಿ ಪಿಯ ಇಬ್ಬರನ್ನೂ ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಇವರನ್ನು ಗದಗ್ನ ಒಂದು ವಿಶೇಷ ಲೋಕಾಯುಕ್ತ ನ್ಯಾಯಾಲಯ ಇದೆ, ಆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಬೋದು. ಅದು ಅವರನ್ನು ವಶಕ್ಕೆ ಪಡೆದುಕೊಂಡು ಸುಮಾರು 24 ಗಂಟೆಗಳಲ್ಲೇ ಹಾಜರುಪಡಿಸ್ಬೇಕಂತಿದೆ. ಆದರೆ ಈಗಲೇ ಹಾಜರುಪಡಿಸ್ತಾರಾ ಅಥವಾ ಎಲ್ಲ ಸಂಪೂರ್ಣ ವಿಚಾರಣೆ ನಂತರ ಹಾಜರುಪಡಿಸ್ತಾರಾ ಅನ್ನುವಂಥದ್ದನ್ನು ಕೂಡ ಈಗ ಕಾಯ್ದು ನೋಡಬೇಕಾಗಿದೆ. ಆದರೆ ಲೋಕಾಯುಕ್ತ ಪೊಲೀಸರು ಕೂಡ ಈ ಬಗ್ಗೆ ಶಾಸಕರನ್ನ ಒಂದು ವಶಕ್ಕೆ ಪಡೆದುಕೊಂಡು ಸಂಪೂರ್ಣವಾಗಿ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸಾಕಷ್ಟು ಇಲ್ಲೇ ಪೊಲೀಸ್ ಬಿಗಿ ಭದ್ರತೆಯನ್ನು ಸಹ ಕಲ್ಪಿಸಿರುವಂಥದ್ದು. ಯಾಕೆಂದರೆ ಆ ಶಾಸಕರನ್ನ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅವರು ಕಾರ್ಯಕರ್ತರು ಏನಾದರೂ ಗಲಾಟೆ ಮಾಡಬಹುದು ಅನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು DR ಪೊಲೀಸರ ವಾಹನಗಳಿರ್ಬೋದು, ಜೊತೆಗೆ ಲಕ್ಷ್ಮೇಶ್ವರ, ಸಿರಹಟ್ಟಿ, ಗದಗ್ನ ಒಂದಿಷ್ಟು ಪೊಲೀಸರುಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಅವು ಪೊಲೀಸ್ ಸುಪರ್ದಿಯ ಸಮ್ಮುಖದಲ್ಲೇ ಇವರನ್ನ ಜಿಲ್ಲಾ ಒಂದು ವಿಶೇಷ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಆದರೆ ಇವರನ್ನ ಮೊದಲು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದಿತ್ತು. ಆದರೆ ಲೋಕಾಯುಕ್ತರ ಪೊಲೀಸರು ಹೇಳುವಂಥದ್ದು, ಮೊದಲು ನಮ್ಮ ಕೋರ್ಟ್ಗೆ ಹಾಜರುಪಡಿಸಿ ನಾವು ಅವ್ರನ್ನ ವಿಚಾರಣೆ ಮಾಡಬೇಕು, ನಾವು ವಿಚಾರಣೆ ನಂತರ ಮುಂದೆ ಬೇರೆ ಕಡೆ ಕರ್ಕೊಂಡು ಹೋಗಿ ಅನ್ನೋದು. ಆದರೆ ಯಾವ ಸಂದರ್ಭದಲ್ಲಿ ಯಾವಾಗ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಕೂಡ ಕಾಯ್ದು ನೋಡಬೇಕಾಗಿದೆ ಅರವಿಂದ್. ರೈಟ್. ಥ್ಯಾಂಕ್ ಯು ಭೀಮನಗೌಡ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದಂತೂ ಆಗೋಗಿದೆ. ಕಾನೂನು ಪ್ರಕ್ರಿಯೆಗಳು ಮುಂದೆ ಅವ್ರು ಏನು ಮಾಡಬೇಕು ಅಂತ ಲೋಕಾಯುಕ್ತ ಪೊಲೀಸರು ಗೊತ್ತಿದೆ. ಅಲ್ಲೇ ಗದಗದಲ್ಲೇ ಕೋರ್ಟ್ ಮುಂದೆ ಹಾಜರುಪಡಿಸಿ ಆನಂತರ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಬರ್ತಾರೆ. ಹೇಗೆ ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕಂತೂ ಕಮಿಷನ್ ತಗೊಂಡ ಆಧಾರದ ಮೇಲೆ, ಆಮೇಲೆ ಇದು ಪಿತೂರಿನೋ ಮತ್ತೊಂದೋ ಮಗದೊಂದೋ, ಬಟ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರಲ್ಲ,